ನಮಸ್ತೆ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋ ಏನರ ಬಗ್ಗೆ ಆಗಿರುತ್ತೆ ಅಂದರೆ, ಮುಗುಳುವಳ್ಳಿ ಅನ್ನೋ ಊರಲ್ಲಿ ಗೌರಮ್ಮನ ಜಾತ್ರೆಗೆ ಹೋಗಿದ್ವಿ, ಅದರದ್ದು ವ್ಲಾಗ್ ಇದು. ಫಸ್ಟು ನಾನು ಹೇಗೆ ರೆಡಿ ಆಗ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನಿದಕ್ಕೆ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಆಮೇಲೆ ಪಾಪು ಎಲ್ಲ ಇರ್ತಾಳೆ, ಸರಿ ಆಗಲ್ಲ ಅಂತ ಚೂಡಿ ಹಾಕ್ಕೊಂಡೆ. ಚೂಡಿ ಸೆಟ್ ಹಾಕ್ಕೊಂಡ್ಬಿಟ್ಟು ಹೇರ್ ಸ್ಟೈಲ್ ಫಸ್ಟು ಹೇರ್ನೆಲ್ಲ ನೀಟಾಗಿ ಸಿಕ್ಕೆಲ್ಲ ಬಿಡಿಸ್ಕೊಂಡು ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡಿಕೊಂಡೆ. ಜಸ್ಟ್ ಏರ್ ಪಿನ್ ಹಾಕ್ಕೊಂಡು ಒಂದು ಬನಾನಾ ಕ್ಲಿಪ್ ಹಾಕ್ಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡೆ. ನಾನು ಯಾವಾಗಲೂ ತೀರಾ ಜಾಸ್ತಿ ಏನು ಹೇರ್ ಸ್ಟೈಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಂದು ಇರೋದೇ ಶಾರ್ಟ್ ಹೇರ್ಸ್ ಅಲ್ಲ, ಹಾಗಾಗಿ ಒಂದು ಬನಾನಾ ಕ್ಲಿಪ್ ಹಾಕ್ಕೊತೀನಿ ಅಷ್ಟೇ. ಜಸ್ಟ್ ಅದೇ ಚೆನ್ನಾಗಿ ಕಾಣುತ್ತೆ, ನನಗೆ ಅದೇ ಸೂಟೇಬಲ್ಲು. ಸೊ ಹಾಗಾಗಿ ನಾನು ಅದನ್ನೇ ಹಾಕ್ಕೊಳ್ಳೋದು ಯಾವಾಗಲೂ. ಫಸ್ಟ್ ಬಂದುಬಿಟ್ಟು ಫೇಸಿಗೆ ಮಾಯ್ಶ್ಚರೈಸರ್ ಹಚ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋಂಗೆ ಹಚ್ಕೊಂಡ್ಬಿಟ್ಟು, ನೆಕ್ಸ್ಟ್ ಬಂದುಬಿಟ್ಟು ಪ್ರೈಮರು, ಲೋಟಸ್ ಅವ್ರದ್ದು ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ ನಾನು. ಅದನ್ನು ಅಷ್ಟೇ ತುಂಬ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ ಫೇಸಿಗೆ ಎಲ್ಲ ಕಡೆ ಹಚ್ಕೊಂಡು ನೀಟಾಗಿ. ಅದು ಹಚ್ಕೋಬೇಕಾದ್ರೆ ಗೊತ್ತಾಗುತ್ತೆ ತುಂಬ ಸ್ಮೂತ್, ಮತ್ತು ಹಚ್ಕೊಂಡು ಒಂದು ಫ್ಯೂ 2 to 3 ಸೆಕೆಂಡ್ಸಲ್ಲಿ ಶೈನ್ ಆಗ್ತಿರುತ್ತೆ, ಮುಖ ಒಂಥರ ಹೊಳೆಯೋ ಥರ ಕಾಣಿಸ್ತಿರುತ್ತೆ. ಅದಾದಮೇಲೆ ನಾನು ಪಾಂಡ್ಸ್ ಕ್ರೀಮ್ ಡೈಲಿ ಅದೇ ಯೂಸ್ ಮಾಡೋದು. ಅದ್ರ ಜೊತೆಗೆ ಲೋಟಸ್ ಅವ್ರದ್ದು ಫೌಂಡೇಶನ್ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಎರಡು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡಿಕೊಂಡೆ, ಮುಖಕ್ಕೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡೆ. ನಾನೇನು ಬ್ರಷ್ ಅದೇನು ಯೂಸ್ ಮಾಡಲ್ಲ, ಹ್ಯಾಂಡಲ್ಲೇ ಇದು ಮಾಡ್ಕೊತೀನಿ. ಐಬ್ರೋಸ್ ಮಾಡಿಸ್ಬೇಕು, ಮಾಡ್ಸೋಕ್ಕೆ ಟೈಮ್ ಆಗಿರಲಿಲ್ಲ. ಸೊ ಜಸ್ಟ್ ಹಂಗೆ ಲೈಟಾಗಿ ಐಬ್ರೋಸ್ ತಿದ್ಕೊಂಡೆ. ಮತ್ತು ಕಾಜಲ್ ಹಚ್ಕೊತಾ ಇದ್ದೀನಿ. ಕಾಜಲ್ ಹಚ್ಕೊಂಡು ಮತ್ತು ಹೈಲೈಷಸ್ನೆಲ್ಲ ಸ್ವಲ್ಪ ಹಂಗೆ ತಿದ್ಕೊಂಡೆ ಅಷ್ಟೇ. ಆಮೇಲೆ ಬಂದುಬಿಟ್ಟು ಪೌಡರ್ ಮುಂಚೆನೇ ಹಾಕಬೇಕಿತ್ತು, ಮರ್ತೋಗಿದ್ದೆ. ಸೊ ಜಸ್ಟ್ ಆಮೇಲೆ ಹಂಗೆ ಟಚಪ್ ಕೊಟ್ಕೊಂಡೆ. ತೀರಾ ಜಾಸ್ತಿ ಪೌಡರ್ ಹಾಕೋಕ್ಕೆ ಹೋಗಲ್ಲ ನಾನು, ಯಾಕಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ, ಡ್ರೈ ಥರ ಅನಿಸುತ್ತೆ ಅಂತ. ಸೊ ಜಸ್ಟ್ ಹಂಗೆ ಇದು ಮಾಡಿಕೊಂಡೆ ಅಷ್ಟೇ. ಆಮೇಲೆ ಲಿಪ್ ಬಾಮ್ ಹಚ್ಕೊಂಡು ಆಮೇಲೆ ಲಿಪ್ಸ್ಟಿಕ್ ಹಚ್ಕೊತೀನಿ. ನನಗೆ ಅದೇ ಅಂದರೆ ಸೆಟ್ಟಾಗಿದೆ ಆ ಥರ ಹಚ್ಕೊಳಕ್ಕೇ. ಸೊ ಡೈರೆಕ್ಟ್ ಲಿಪ್ಸ್ಟಿಕ್ ಹಚ್ಕೊಳಲ್ಲ, ಫಸ್ಟ್ ಲಿಪ್ ಬಾಮ್ ಹಚ್ಕೊಂಡು ಆಮೇಲೆ ಲಿಪ್ಸ್ಟಿಕ್ ಹಚ್ಕೊತೀನಿ. ಜಸ್ಟ್ ಒಂದು ಸ್ಟಿಕ್ಕರ್ ಇಟ್ಕೊಂಡು ರೆಡಿ ಆದೆ ಫೈನಲಿ. ನನ್ನ ಆಮೇಲೆ ವಾಚ್ ಮತ್ತು ಬ್ರೆಸ್ಲೆಟ್ ಆ್ಯಂಡ್ ಬ್ಯಾಂಗಲ್ಸ್. ದಿಸ್ ಈಸ್ ಮ್ಯಾಂಡಟರಿ. ಆಫ್ಟರ್ ದ ಮ್ಯಾರೇಜ್ ಬ್ಯಾಂಗಲ್ಸ್ ಈಸ್ ಮ್ಯಾಂಡಟರಿ. ಆ್ಯಂಡ್ ಸೆಂಟ್ ಹಾಕ್ಕೊಂಡು ರೆಡಿ ಆದೆ. ಆ್ಯಂಡ್ ನನ್ನ ಫೈನಲ್ ಲುಕ್ ಹೀಗಿದೆ. ಹಾಗೆ ಒಂದು ಮಾಡಿಬಿಡೋಣ ಅಂತ ವಾಕ್ ಮಾಡಿದೆ ಅಷ್ಟೇ, ವೀಡಿಯೋ ತಗೊಳ್ಳೋಕ್ಕೋಸ್ಕರ. ಈ ಥರ ಇತ್ತು ನನ್ನ ಫೈನಲ್ ಲುಕ್ಕು. ಆಮೇಲೆ ಹೊರಟ್ವಿ, ನಾನು ನಮ್ಮ ಯಜಮಾನ್ರು ಪಾಪು ಹೊರಟ್ವಿ. ಸಂಜೆ ಆಲ್ರೆಡಿ 5:45 ಆಗಿತ್ತು ಹೊರಟಾಗ. ಅಲ್ಲಿ ಲೇಟಾಗೆ ಅಂತೆ ಜಾತ್ರೆ ಮಾಡೋದು. ನಮ್ಮ ನೆಂಟರೊಬ್ಬರು ಕರೆದಿದ್ರು, ಅವ್ರ ಮನೆಗೆ ಊಟಕ್ಕೆ ಹೋಗಬೇಕಿತ್ತು. ಸೊ ಬೇಗನೆ ಹೋದ್ವಿ, ಪಾಪು ಕರ್ಕೊಂಡು ಲೇಟ್ ಮಾಡಬಾರ್ದು ಅಂತ. ಅಲ್ಲಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ರು. ಫಸ್ಟು ಊರ ಬಾಗಿಲಿಂದ ಅಲ್ಲೊಂದು ಕಲ್ಲಿಂದು ಇದು ಮಾಡಿಸಿದ್ದಾರೆ, ಅಲ್ಲಿಂದನೂ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ನಾನು ಫಸ್ಟ್ ಟೈಮ್ ಹೋಗಿರೋದು ಈ ಊರಿಗೆ, ಆ್ಯಂಡ್ ಜಾತ್ರೆನೂ ಕೂಡ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋದು. ಚೆನ್ನಾಗೆಲ್ಲ ಅಲಂಕಾರ ಮಾಡಿದರು, ಚೆನ್ನಾಗಿತ್ತು. ಸೊ ಹಂಗೆ ಸ್ವಲ್ಪ ಕ್ಲಿಪ್ಸ್ ಎಲ್ಲ ತಗೊಂಡೆ, ವಿಡಿಯೋ ಕ್ಲಿಪ್ಸು. ಅಲ್ಲಿ ಜಾತ್ರೆ ಏನೇನು ಗೊತ್ತಲ್ಲ, ಜಾತ್ರೆ ಅಂದರೆ ಅಂಗಡಿ ಎಲ್ಲ ಹಾಕಿರ್ತಾರೆ, ಅದನ್ನು ಎಲ್ಲ ಒಂದು ವೀಡಿಯೋ ತಗೊಂಡೆ. ಅಲ್ಲಿ ಏನಾದರೂ ತೊಗೊಬೇಕು ಅನಿಸ್ತಿತ್ತು, ಅಂದರೆ ನನಗೋಸ್ಕರ ಅಲ್ಲ, ಪಾಪುಗೋಸ್ಕರ ಅಷ್ಟೇ. ಇನ್ನು ನನಗಂತ ಎಲ್ಲ ಇದೆ. ಸೊ ಅವಳಿಗಿನ್ನ ತೊಗೊಳ್ಳೋಣ ನೋಡೋಣ ಅಂದ್ಕೊಂಡೆ. ಫಸ್ಟು ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋಗ್ಬಿಡೋಣ, ಆಮೇಲೆ ಬೇಕಾದರೆ ಏನಾದರೂ ತೊಗೊಳ್ಬೋದು, ದೇವಸ್ಥಾನಕ್ಕೆ ಹೋಗೋಣ, ರಶ್ ಆಗಿಬಿಡುತ್ತೆ ಇಲ್ಲಾಂದರೆ ಅಂತ ಹೇಳಿಬಿಟ್ಟು ಫಸ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು.
ಸೊ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ದ್ವಿ. ಹಾಗೆ ಅಲ್ಲಿಂದ ಊರೊಳಗೆ ಕಾರ್ ದೂರ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೀವಿ. ಸೊ ಅಲ್ಲೆಲ್ಲ ವೆಹಿಕಲ್ಸ್ ಹೋಗಂಗಿಲ್ಲಲ್ಲ, ಬರೀ ಓಡಾಡೋದಷ್ಟೇ ಅಂತ ನಡ್ಕೊಂಡು ಹೋಗ್ತಿದ್ವಿ. ಜಸ್ಟ್ ಹಂಗೆ ಸಿಂಪಲಾಗಿ ವೀಡಿಯೋ ಮಾಡ್ಕೊತಿದ್ದೆ. ಅಲ್ಲಿ ವೀರಗಾಸೆ ಮಾಡ್ತಾರೆ ಅನಿಸುತ್ತೆ. ಸೊ ಅವರು ಎಲ್ಲ ವೇಷ ಹಾಕ್ಕೊಂಡಿದ್ರು. ಅವ್ರದ್ದು ಎಲ್ಲ ಒಂದು ಸ್ವಲ್ಪ ವೀಡಿಯೋಸ್ ಹಂಗೆ ತೊಗೊಂಡೆ. ಪಾಪ ಹುಡುಗಿರೆಲ್ಲ ಚೆನ್ನಾಗಿ ರೆಡಿ ಆಗಿದ್ದರು. ಯಾಕೆ ಈ ಅಕ್ಕ ಈಗ ಫೋನ್ ಇಟ್ಕೊಂಡಿದ್ದಾರೆ ಅಂತ ನೋಡ್ತಿದ್ರೇನೋ ಅನಿಸುತ್ತೆ ಮೋಸ್ಟ್ಲಿ. ಸೊ ನೆಕ್ಸ್ಟ್ ದೇವಸ್ಥಾನದ ಒಳಗೆ ಹೋದ್ವಿ. ಅಲ್ಲೆಲ್ಲ ವೀಡಿಯೋಸ್ ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ ಒಳಗೆ ಅಂತ ಹೇಳಿಬಿಟ್ಟು ಫಸ್ಟು ಅಮ್ಮ ಗೌರಮ್ಮನ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು 2 ಮಿನಿಟ್ಸ್ ಕೂತ್ಕೊಂಡು ಆಮೇಲೆ ಗೌರಮ್ಮಂದು ಲಾಸ್ಟಿಗೆ ಒಂದೇ ಒಂದು ಜಸ್ಟ್ ಹಂಗೆ ಸಿಂಪಲ್ಲಾಗಿ ವೀಡಿಯೋ ತೊಗೊಂಡೆ. ಅಷ್ಟೊಂದು ಕ್ಲಿಯರಾಗಿ ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ರಶ್ ಇತ್ತಲ್ಲ ಒಳಗಡೆ. ಆಮೇಲೆ ಆ ಊರಲ್ಲಿ ಇನ್ನೂ ಗಣಪತಿನೂ ಬಿಟ್ಟಿರಲಿಲ್ಲ. ಸೊ ಅಲ್ಲಿಗೂ ಹೋಗಿ ಹಂಗೆ ಮಂಗಳಾರತಿ ತೊಗೊಂಡ್ವಿ, ಬಂದ್ವಿ. ನಮ್ಮ ಪಾಪು ಅಂತೂ ಎಲ್ಲೋ ಬಂದಿದ್ದೀವಿ ಅಂತ ಫುಲ್ಲು ಆಶ್ಚರ್ಯವಾಗಿ ನೋಡ್ತಾ ಇದ್ಲು. ಅವ್ರ ಅಪ್ಪನ ಜೊತೇಲಿ ಎತ್ಕೊಂಡಿದ್ರಲ್ಲ, ನೋಡ್ತಾನೇ ಇದ್ಲು ಸೈಲೆಂಟಾಗಿ. ಸೊ ಲಾಸ್ಟಿಗೆ ಪಾನಿಪುರಿ ತಿಂದ್ವಿ. ಪಾನಿಪುರಿ ಮಸಾಲೆ ಪುರಿ ಇತ್ತಲ್ಲ, ಏನಾದರೂ ತಿನ್ನಬೇಕು ಸ್ನ್ಯಾಕ್ಸ್ ಅನಿಸ್ತಿತ್ತು. ಸೊ ತಿಂದ್ಬಿಟ್ಟು ಹೊರಟ್ವಿ. ಅಲ್ಲಿಂದ ನೆಂಟರು ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.